ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂಥೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ ಸ್ನೇಹಿತರೆ. ನನ್ನ ವಾಸ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ, ಮಂಡ್ಯ ಜಿಲ್ಲೆ. ನನ್ನ ಕಾಂಟ್ಯಾಕ್ಟ್ ನಂಬರ್ 96 321 31 831 ಸ್ನೇಹಿತರೆ. ನಾನೀಗ ನಿಂತಿರುವ ಜಾಗ ತೈಲೂರು ಕೆರೆ ಅಂತೇಳಿ, ಮದ್ದೂರಿನ ತೈಲೂರು ಅಂತಕ್ಕಂಥ ಊರು ಬರುತ್ತೆ. ಆ ತೈಲೂರು ಕೆರೆಯ ಏರಿ ಮೇಲ್ಗಡೆ ನಾನು ನಿಂತಿದ್ದೀನಿ ಸ್ನೇಹಿತರೆ. ದಯಮಾಡಿ ನೋಡಿ, ಇದು ತೈಲೂರ ಕೆರೆ. ಈ ತೈಲೂರು ಕೆರೆ ನೀರು ಖಾಲಿ ಆಗೋಗಿದೆ, ತುಂಬಿಲ್ಲ ಸ್ನೇಹಿತರೆ. ಇದಕ್ಕೆ ಒಂದು ಲಿಫ್ಟ್ ಇರಿಗೇಷನ್ ಇದೆ, ಕೋಡಹಳ್ಳಿ ಬಳಿ ಲಿಫ್ಟ್ ಇರಿಗೇಷನ್ ಇದೆ. ಅದು ಚೆನ್ನಾಗಿದೆ. 8-9 ಕೋಟಿ ಖರ್ಚು ಮಾಡಿ 2019ರಿಂದ ಅದು ಕಾರ್ಯನಿರ್ವಹಣೆ ಮಾಡ್ತಾಯಿತ್ತು. ಆದರೆ ಈಗ ಸುಮಾರು 8-9-10 ತಿಂಗಳು ಆಗೋಯ್ತು. ಅದನ್ನು ಯಾರೂ ಉಪಯೋಗಿಸ್ತಾ ಇಲ್ಲ. ಆನ್ ಮಾಡೋಕ್ಕೆ ಸಿಂಶಾ ನದಿಗೆ ಅದನ್ನು ಸಣ್ಣ ನೀರಾವರಿ ಇಲಾಖೆ ನಿಯೋಜನೆ ಮಾಡಿರೋದು ಸರಿಯಷ್ಟೇ, ಅದು ಕೆಲಸ ಮಾಡ್ತಾಯಿಲ್ಲ. ಆದರೆ ಸುಸಜ್ಜಿತವಾಗಿದೆ. 24 ಗಂಟೆ ಕರೆಂಟ್ ಸಿಗುತ್ತೆ ಅಂಥ ಒಂದು ಲಿಫ್ಟ್ ಇರಿಗೇಷನ್ ಮಿಷಿನ್ಗಳು. 180 HP 2 ಮೋಟ್ರುಗಳು ಇದ್ದಾವೆ ಸ್ನೇಹಿತರೆ. ಆ 2 ಮೋಟ್ರುಗಳು ಬಟನ್ ಒತ್ತರೆ ಸಾಕು, ಈ ಕೆರೆ ಒಳಗಡೆ ನೀರು ಬಂದು ಬಿಡುವಂಥ ಸತ್ಯವಾದ ಮಾತು ಇದು ಸ್ನೇಹಿತರೆ. ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಆಲೂರು, ಇಲ್ಲಿ ಪಕ್ಕದಲ್ಲೇ ಬರುವಂಥ ಊರು ಆಲೂರು ನಮ್ಮದು. ಈ ಕೆರೆ ತುಂಬಿದ್ರೆ, ಈ ಕೆರೆಯ ಚಾನಲ್ ಇದೆ ಒಂದು, ಆ ಚಾನಲ್ ಮುಖಾಂತರ ನೀರು ನಮ್ಮ ಕೆರೆಗೂ ಕೂಡ ಬರುತ್ತೆ. ನಮ್ಮ ಕೆರೆಯಲ್ಲೂ ಕೂಡ ಈಗ ನೀರು ಇಲ್ಲ. ಆದರೆ ಈ ಒಂದು ಏನು ನಮ್ಮ ಜನಪ್ರತಿನಿಧಿಗಳು ನಿಜವಾಗ್ಲೂ ಒಂದು ಕೆಲಸ ಮಾಡಿದ್ದಾರೆ. ಇಲ್ಲಿ ತೈಲೂರು ಕೆರೆ ಏರಿ ಮೇಲೆ ಒಳ್ಳೆ ಸುಸಜ್ಜಿತವಾಗಿ ಏನು ವಾಕ್ ಮಾಡೋದಕ್ಕೆ ಒಳ್ಳೆ ಒಂದು ಇದನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಸ್ನೇಹಿತರೆ, ಸತ್ಯ. ಆದರೆ ಆ ಪಂಚಾಯಿತಿಯ ನಿರ್ವಹಣೆ, ನಮ್ಮ ಏನು ಪಂಚಾಯಿತಿ ಇದೆ ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿ ನೋಡಿ ಸ್ನೇಹಿತರೆ, ಯಾವ ಸ್ಥಿತಿಯನ್ನು ತಲುಪಿದೆ ಅನ್ನೋದನ್ನು ನಿಮಗೆ ತೋರಿಸೋಕ್ಕೆ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ದಯಮಾಡಿ ಇದನ್ನು ಅಪಾರ್ಥ ಮಾಡ್ಕೋಬಾರ್ದು. ನಾನೊಬ್ಬ ಸಮಾಜ ಸೇವಕ, ಸೋಷಿಯಲ್ ವರ್ಕರ್. ಆ ದೃಷ್ಟಿಯಿಂದ ಇದು ಸರಿಯೇ, ಇದು ಧರ್ಮವೇ, ಇದು ನ್ಯಾಯವೇ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜನ ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಈ ಒಂದು ಸ್ಥಿತಿಯನ್ನು ಎಷ್ಟರ ಮಟ್ಟಿಗೆ ಇಟ್ಟಿದ್ದಾರೆ ಇದನ್ನು ನೀವು ನೋಡಬೇಕು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಡೆದಾಡಿ ಹೋಗೋಕ್ಕೆ ಆಗದಷ್ಟು ಈ ಗಿಡ ನೆಲ್ಲ ಇಲ್ಲಿ ಹಾಳು ಕೊಂಪೆ ಅಂದ್ರೇನು, ಹಾಳುಗೆಡವಿದ್ದಾರೆ. ಇದರ ನಿರ್ಲಕ್ಷ್ಯ ನಡೆದಿದೆ ಇಲ್ಲಿ. ಇದನ್ನು ಏನು ಇದರ ನಿರ್ವಹಣೆ ಮಾಡ್ತಾ ಇಲ್ಲ ಸರ್ಕಾರದ. ನಿನ್ನೆ ತಾನೇ ಒಂದು ಅಲ್ಲಿ ಎಂಥದ್ದೋ ನೀರು, ಶುದ್ಧ ಕುಡಿಯೋ ನೀರು ಬಗ್ಗೆ ನಿರ್ಲಕ್ಷ್ಯ ಪಂಚಾಯಿತಿಯ ಒಬ್ಬ ವಾಟರ್ಮ್ಯಾನ್ ಎಷ್ಟು ಮಟ್ಟಿಗೆ ಮಾಡಿದೆ ನೋಡಿಲಿ. ಈ ಒಂದು ಲೈಟ್ಗಳನ್ನು ಅಳವಡಿಸಿದ್ದಾರೆ ಸ್ನೇಹಿತರೆ. ನೋಡಿ, ಎಲ್ಲ ಪಾಳು ಬಿದ್ದೇವೆ, ಎಲ್ಲ ಮುರಿದು ಹಾಳಾಗಿ ಹೋಗಿದೆ ಸ್ನೇಹಿತರೆ. ಇದು ಸರಿಯೇ ಅಂತ ನಾನು ಕೇಳೋದು. ಏನೋ ಸರ್ಕಾರದ ಹಣವನ್ನು ಖರ್ಚು ಮಾಡಿ ಈ ಸ್ಥಿತಿಯಲ್ಲಿ ನಾವು ನೋಡುವುದು ಸರಿಯೇ? ಇದರ ಸದುಪಯೋಗ ಆಗಬಾರ್ದೆ ಜನಗಳಿಗೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ದಯಮಾಡಿ ಈ ನಮ್ಮ ಜನಪ್ರತಿನಿಧಿಗಳು, ತೈಲೂರಿನ ಜನಪ್ರತಿನಿಧಿಗಳು, ದಯಮಾಡಿ ಇದನ್ನು ಗಮನಿಸಿ. ನಿರ್ಲಕ್ಷ್ಯ ಬೇಡ. ನಿಮ್ಮೂರು ಇದು, ನಿಮ್ಮೂರು ತೈಲೂರು ಪಂಚಾಯಿತಿಯ ಸದಸ್ಯರು, ದಯಮಾಡಿ ಇದನ್ನು ಸದುಪಯೋಗ ಮಾಡೋದು ನಿಮ್ಮ ಕರ್ತವ್ಯ ಅಲ್ವೇ? ಯಾಕಿಂಗೆ ಸರ್ಕಾರದಿಂದ ಹಣ ಖರ್ಚು ಮಾಡಿ ನೀವು ನಿಮ್ಮ ಪಂಚಾಯಿತಿಯಿಂದನೇ ಇದಕ್ಕೆ ಖರ್ಚು ಮಾಡಿ ಹಣನ ದುರುಪಯೋಗ ಮಾಡಿರೋದು ಸರಿಯೇ? ಇದು ನ್ಯಾಯವೇ? ಇದು ಧರ್ಮವೇ? ನೋಡಿ, ಇಲ್ಲಿ ನಾನು ತೋರಿಸ್ತಾ ಇರೋದು ಸತ್ಯ ಸ್ನೇಹಿತರೆ. ವಿಡಿಯೋ ಮಾಡಿ ಇದನ್ನು ನನ್ನ ಅಕೌಂಟ್ ಚೆನ್ನಪ್ಪ AC ಅಂತ ದಯಮಾಡಿ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯಮಾಡಿ ನೋಡಿ, ಎಲ್ಲ ಪ್ರಚಾರ ಮಾಡಿ.
ಸರ್ಕಾರದ ಮಟ್ಟಕ್ಕೆ ಇದು ತಲುಪಲಿ. ಏನಿದು ನಿರ್ಲಕ್ಷ್ಯ ಅಲ್ವೇ? ಇದು ದುರುಪಯೋಗ ಅಲ್ವೇ? ಹಣದ ದುರುಪಯೋಗ ಅಲ್ವೇ? ಈ ಥರ ಮಾಡೋದು ಸರಿಯೇ? ದುಡ್ಡನ್ನು ತಗೊಬಂದು ಯಾವನೋ ಕಾಂಟ್ರಾಕ್ಟ್ರ್ ಜೇಬಿಗೆ ಹಣ ಹೋಗಿದೆ. ಆದರೆ ಇದು ಇವತ್ತು ನಿರ್ಲಕ್ಷ್ಯಕ್ಕೆ ಒಳಗಾಗಿ ನೋಡಿ, ಇವೆಲ್ಲ ಪೈಪ್ಗಳು, ಇಲ್ಲಿ ಲೈಟ್ಗಳು ಎಲ್ಲ ಹಾಳಾಗಿ ಬಿದ್ದವೆ. ಇದನ್ನು ತೋರಿಸ್ಬೇಕು ನಿಮಗೆಲ್ಲ ಅಂತೇಳಿ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಏನೇನೋ ಕಲ್ಲುಗಳೆಲ್ಲ ಹಾಕಿದ್ದಾರೆ. ಒಂದು ದೇವರ ಚಿತ್ರ ಇರುವಂಥ ಕಲ್ಲುಗಳು. ಏನು ಆ ದೇವರ ಮೇಲೆ ಅದೆಷ್ಟು ನಂಬಿಕೆ ಇಟ್ಕೊಂಡಿದ್ದಾರೋ ಜನ. ಅದನ್ನು ನಿಯತ್ತಿಲ್ದೇ ಆ ಒಂದು ನಿಯತ್ತು ತೋರಿಸ್ಬೇಕಾಗಿರೋದು ಈ ಒಂದು ಕಾರ್ಯಗಳಲ್ಲಿ. ಏನು ನಮ್ಮ ಒಂದು ನೀರು, ಕೆರೆ ಒಳಗೆ ನೀರಿದ್ದರೆ ರೈತ ಬದುಕ್ತಾನೆ. ನೋಡಿ, ಈ ಕೆರೆ ಬಯಲು ನೋಡಿ, ಬಯಲು ಇದ್ರ ಕೆಳಗಡೆ ಬಯಲಿದೆಯಲ್ಲ, ಇದೆಲ್ಲ ಈ ಕೆರೆ ತುಂಬಿದ್ರೆ ನೀರು ತನಗೆ ತಾನೇ ಆ ಬೆಳೆ ಮಾಡ್ಬೋದು, ರೈತ ಬದುಕಬಹುದು ಸ್ನೇಹಿತರೆ. ಈ ದೇಶದ ಬೆನ್ನೆಲುಬು ರೈತ. ಕಿಸಾನ್ ಅಂದ್ಬಿಟ್ರೆ ಆಗೋಗಲಿಲ್ಲ. ಅವನಿಗೆ ದಿನದ 24 ಗಂಟೆ ವಿದ್ಯುತ್ ಶಕ್ತಿಯನ್ನು ಫ್ರೀಯಾಗಿ ಕೊಡಬೇಕು. ಉಪ್ಪು ಗೊಬ್ಬರವನ್ನು ಫ್ರೀಯಾಗಿ ಕೊಡಬೇಕು. ಅವನು ಬದುಕಿಸ್ಬೇಕು ಸ್ನೇಹಿತರೆ. ಅವನೇ ನಮಗೆ ಅನ್ನ ಕೊಡ್ತಾ ಇರೋನು, ಅವನೇ ನಮಗೆ ಅನ್ನವನ್ನು ನೀಡ್ತಾ ಇರೋನು. ಇನ್ಯಾವ ವರ್ತಕನು, ಇನ್ಯಾವ ಕಳ್ಳಕಾಕರು, ರಾಜಕಾರಣಿಗಳು ಅನ್ನ ಕೊಡ್ತಾ ಇಲ್ಲ ಸ್ನೇಹಿತರೆ. ದಯಮಾಡಿ ಅನ್ನ ನೀಡುವನು ರೈತ. ಅವನನ್ನು ಬದುಕಿಸಿ, ಅವನಿಗೆ ಅವನ ಆತ್ಮಹತ್ಯೆಯನ್ನು ತಡೆಗಟ್ಟಿ. ಎಷ್ಟೋ ಜನ ಸಾಲ ಮಾಡಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗ್ತಾ ಇದ್ದಾರೆ. ನೋಡಿ, ಹಣನ, ಈ ತೆರಿಗೆ ಹಣನ ಈ ಥರ ಹಾಳು ಮಾಡಿ ಯಾವುದೋ ಒಬ್ಬ ಕಾಂಟ್ರಾಕ್ಟ್ರು ತನ್ನ ಜೇಬಿಗಿಳಿಸ್ಕೊಂಡು ಈ ಥರ ನಿರ್ಲಕ್ಷ್ಯ ಮಾಡಿ, ಸರ್ಕಾರಿ ಹಣ ದುರುಪಯೋಗ ಅಲ್ಲವೇ ಇದು? ದಯಮಾಡಿ ಇದನ್ನು ಪುನರ್ ನಿರ್ಮಾಣ ಮಾಡಿ, ಇದನ್ನು ಈ ಒಂದು ಪಂಚಾಯಿತಿಯ ಏನು ಒಂದು ಈ ಊರಿನ ವ್ಯಾಪ್ತಿಗೆ ಬರ್ತಕ್ಕಂತಹ ಏನು ಇದು ನೋಡಿ, ಇದೆಲ್ಲ ಮುರಿದು ಹಾಳಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಸುಳ್ಳಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಒಂದು 30 ವರ್ಷ ನಮ್ಮ SM ಕೃಷ್ಣ ಅವರ ಶಾಲೆಯಲ್ಲಿ, ಇದೇ ಊರಿನ ಪಕ್ಕದ ಊರು, ಅಲ್ಲಿ ಸ್ಕೂಲ್ನಲ್ಲಿ 30 ವರ್ಷ ಪಾಠ ಮಾಡಿದ್ದೀನಿ. ನಮ್ಮ ತೈಲೂರಿನಲ್ಲೂ ಕೂಡ ಭಾಳಷ್ಟು ಹಳೆಯ ವಿದ್ಯಾರ್ಥಿಗಳು ತುಂಬಿ ತುಳುಕ್ತಾ ಇದ್ದಾರೆ. ಏನು ಪ್ರಯೋಜನ ಇಲ್ಲ ನೋಡಿ. ಇದು ನಿರ್ಲಕ್ಷ್ಯ ಊರು ಹಳ್ಳಿಗಳಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಸತ್ಯವಾದ ಒಂದು ಏನು ನಿರ್ಲಕ್ಷ್ಯ. ಸಮಾಜ ಅಭಿವೃದ್ಧಿ ಕಾಣೋದು ಖಂಡಿತ ಸಾಧ್ಯ ಇಲ್ಲ. ಈ ದೇಶ ಅಭಿವೃದ್ಧಿ ಕಾಣೋಕ್ಕೆ ಸಾಧ್ಯನೇ. ಇಂಥ ಹಣ, ತೆರಿಗೆ ಹಣ ಇಷ್ಟೊಂದು ಪೋಲಾದರೆ, ಹಾಳಾದರೆ ಇದರಿಂದ ದೇಶ ಅಭಿವೃದ್ಧಿ ಕಾಣೋಕ್ಕೆ ಸಾಧ್ಯನೇ? ನೋಡಿ, ಇದನ್ನೆಲ್ಲ ಸದುಪಯೋಗ ಮಾಡಬೇಕು. ಇಲ್ಲೆಲ್ಲ ಒಂದು ಸಾಮಾಜಿಕ ಕಾರ್ಯಕರ್ತರು ದಯಮಾಡಿ ಇದನ್ನು ಗಮನಿಸಿ ಸರ್ಕಾರವನ್ನು ಉಗಿದು ಒಟ್ಟಿ ಒಳ್ಳೆಯ ಈ ನಾಯಕರನ್ನು ನೀವು ಆಯ್ಕೆ ಮಾಡಿ. ಇಲ್ಲಿ ಕೆಲಸ ಆಗಿರೋದಂತೂ ಸತ್ಯ. ಕೆಲಸ ನೋಡಿ, ಕೆಲಸ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾಕ್ ಮಾಡೋಕ್ಕೆ ನಿಜವಾಗ್ಲೂ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ವಯಸ್ಸಾದವರು ಇಲ್ಲಿ ಬಂದು ವಿಹಾರ ಮಾಡೋಕ್ಕೆ ಭಾಳಷ್ಟು ಚೆನ್ನಾಗಿದೆ. ಆದರೆ ಅದನ್ನು ನಿರ್ವಹಣೆ ಮಾಡಿರೋದು ನಿಜವಾದ ಒಂದು ಅಪರಾಧ ಅಂತ ಹೇಳ್ತೀನಿ. ಇದನ್ನು ಸರ್ಕಾರ ಇದರ ಕಡೆ ಗಮನ ಹರಿಸಿ. ನಾನು ಫೇಸ್ಬುಕ್ಕಲ್ಲಿ ಚೆನ್ನಪ್ಪ ಹಾಲೂರು ಅಂತ ಹಾಕ್ತೀನಿ ಸ್ನೇಹಿತರೆ. ನೋಡಿ, ಯಾವ ಅಧಿಕಾರಿಗಳು ಮಟ್ಟಕ್ಕೆ ತಲುಪಿಸಿ ಇದರ ಏನು ನಿರ್ವಹಣೆ ಕೆಟ್ಟಿದೆ ನೋಡಿ. ಇದು ಸರಿ ಹೋಗಬೇಕು. ಊರಿನ ಗಣ್ಯರು, ಆ ದೇವರನ್ನು ನಂಬಿರುವಂತಹ ಜನರು ನೋಡಿ, ಆ ದೇವರ ವಿಗ್ರಹದ ಸ್ಥಿತಿ ನೋಡಿ ಸ್ನೇಹಿತರೆ. ಇದು ದೇವರ ವಿಗ್ರಹಗಳನ್ನು ಎಷ್ಟು ಮಟ್ಟಿಗೆ ನೋಡಿ, ನಿಮ್ಮ ದೇವರುಗಳು ನೋಡಿದೆ ಸ್ನೇಹಿತರೆ. ನೋಡಿ, ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಇಲ್ಲಿ ಇರುವಂತಹ ವಿಗ್ರಹಗಳು, ಇಲ್ಲಿರುವ ಫೋಟೋಗಳು ನೋಡಿ, ಇದು ಸಾಕ್ಷಿ. ನಮ್ಮ ಏನು ಆ ಒಂದು ಮನಸ್ಸಿನಲ್ಲಿ ಅದರ ಒಂದು ಕಲ್ಪನೆ, ದೇವರು ಅನ್ನೋದನ್ನು ಕಲ್ಪನೆ ಮಾಡಿಕೊಂಡು ಇಂಥ ಅನಾಚಾರವನ್ನು ನಾವು ಇಟ್ಕೊಂಡು ನಮ್ಮ ಕಣ್ಣೆದುರಿಗೆ ನಡೆಯುವ ಅನ್ಯಾಯಗಳಲ್ಲವೇ ಇದು?
ಇದನ್ನು ಸರಿಪಡಿಸಬಾರ್ದೆ. ಇದರಿಂದ ದಯಮಾಡಿ ದೇಶ ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ ಸ್ನೇಹಿತರೆ. ಇದರಿಂದ ನನಗೇನು ಪ್ರಯೋಜನ ಇಲ್ಲ. ನಾನೊಬ್ಬ ನಿವೃತ್ತ ಶಿಕ್ಷಕ ಅಷ್ಟೇ. ಅದಕ್ಕೋಸ್ಕರ ಈಗ ನಾನು ಇದನ್ನು ನಿಮ್ಮ ಮುಂದೆ ತಂದಿದ್ದೀನಿ. ತುಂಬ ಧನ್ಯವಾದಗಳು. ಇದನ್ನು ಪ್ರಚಾರ ಮಾಡಿ ಇದು ರಿಪೇರಿ ಆದರೆ ನನಗೆ ಅಷ್ಟೇ ಸಾಕು. ಆ ಲಿಫ್ಟ್ ಇರಿಗೇಷನ್ ರನ್ ಆದರೆ, ಈ ಕೆರೆ ತುಂಬಿದ್ರೆ, ನೀರು ತುಂಬಿದರೆ ಈ ಕೆರೆಗೆ ಆ ರೈತ ಬದುಕ್ತಾನೆ. ನಾನೂ ಒಬ್ಬ ರೈತ, ನನಗೂ 2 ಎಕರೆ ಜಮೀನಿದೆ ಸ್ನೇಹಿತರೆ. ನಮ್ಮೂರ ಕೆರೆ ಒಳಗೆ ನೀರಿಲ್ಲ. ನಮ್ಮ ಕೆರೆ ಬೈಲಿನಲ್ಲಿ ಇರ್ತಕ್ಕಂಥ ಒಂದು ಜಮೀನು ಏನು ಮಾಡೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ. ನಮ್ಮ ಊರ ಬಳಿ ಒಂದು ಲಿಫ್ಟ್ ಇರಿಗೇಷನ್ ಇದೆ. ಯಾರೂ ಕೂಡ ಅದನ್ನು ಕೆಟ್ಟಿ 30 ವರ್ಷ ಆಯಿತು. ಅದನ್ನು ಸುಸ್ಥಿತಿಗೆ ತಂದು ಕೆರೆಗೆ ನೀರು ಉಣಿಸಿದ್ರೆ ರೈತ ಬದುಕ್ತಾನೆ ತಾನಾಗಿಯೇ. ಇದು ನನ್ನ ಒಂದು ಮೂಲ ಉದ್ದೇಶ, ಸಮಾಜ ಸೇವೆ ಸ್ನೇಹಿತರೆ, ಅಷ್ಟೇ, ಇನ್ನೇನೂ ಅಲ್ಲ. ಥ್ಯಾಂಕ್ ಯು ಸೋ ಮಚ್.